ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 3ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:10 ಇರಲಿದೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:05 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 8:47 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:33 ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:49 ಸಂಜೆ 5:36 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:59 6:40 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:35 ಸೂರ್ಯಾಸ್ತ ಸಂಜೆ 6:26. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಗೋಚಾರದಲ್ಲಿ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಯಾವ ಯಾವ ರಾಶಿಗೆ ಶುಭ ಫಲಗಳಿವೆ, ಮಿಶ್ರ ಫಲಗಳಿವೆ ಅನ್ನುವಂಥ ವಿಚಾರಗಳನ್ನು ಅಲ್ಲಿ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು. ಇವನು ಸೂರ್ಯ. ಇವನು ಹಾಗಾಗಿನೇ ಸರ್ಕಾರಕ್ಕಾಗಲಿ ಆಡಳಿತಕ್ಕಾಗಲಿ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಬಹಳ ವಿಶೇಷವಾದಂಥ ದಿನ. ನಿಮ್ಮ ಯಾವುದೇ ಪ್ರಯತ್ನಗಳು ಕೂಡ ಯಶಸ್ವಿಯಾಗುವಂಥ ದಿನ ಇದು. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ದರೂ ಕೂಡ ಅವರನ್ನು ಭೇಟಿ ಮಾಡಲಿಕ್ಕೂ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ. ಹಾಗೆ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಏಕೆಂದರೆ ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿನೇ ಈ ಭಾನುವಾರದ ದಿನ ವಿಶೇಷವಾಗಿ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಆಡಳಿತಾಧಿಕಾರಿಗಳಿಗೆ, ಅಡ್ಮಿನಿಸ್ಟ್ರೇಟರ್ಸ್ಗೆ ಮತ್ತು ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು.
ಹಾಗೆ ನೀವು ಯಾವುದೇ ಹಿರಿಯರನ್ನಾಗಲಿ ಗಣ್ಯರನ್ನಾಗಲಿ ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಮುಂದುವರಿಸಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಇರುವಂಥ ಗುರುಹೋರದ ಸಮಯ ಏನಿದೆ, ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 27 ನಿಮಿಷದಿಂದ ರಾತ್ರಿ 7 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 32 ನಿಮಿಷದಿಂದ ರಾತ್ರಿ 2 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಈ ದಿನ ಇರುವಂಥ ಶನಿಹೋರದಲ್ಲಿ ಸ್ವಲ್ಪ ತಟಸ್ಥರಾಗಿದ್ಬಿಡಿ. ಯಾವುದೇ ರೀತಿಯ ಪ್ರಯಾಣ ಕೈಗೊಳ್ಳಬೇಡಿ. ಯಾವುದೇ ರೀತಿಯ ಮಾತುಗಳನ್ನಾಗಲಿ ಭರವಸೆಗಳನ್ನಾಗಲಿ ಯಾವುದೇ ತೀರ್ಮಾನಗಳನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ ಈ ದಿನ ಇರುವಂಥ ಶನಿಹೋರದಲ್ಲಿ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ವ್ಯಾಪಾರದಲ್ಲಿ ಅಷ್ಟೊಂದು ಒಂದು ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಯಾವುದೇ ರೀತಿಯ ವ್ಯಾಪಾರಿ ಸಂಬಂಧವಾದಂತಹ ತೀರ್ಮಾನ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಬಂಡವಾಳ ಹೂಡುವಂಥ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಶನಿಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಅನುಕೂಲ ಇರಲ್ಲ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 33 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 32 ನಿಮಿಷದಿಂದ ರಾತ್ರಿ 1 ಗಂಟೆ 32 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಏಕೆಂದರೆ ಅನ್ಫೇವರಬಲ್ ಆಗಿದೆ. ಇದು ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಆ ದಿನದಲ್ಲಿ ಅನ್ನೋವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಪಂಚಾಂಗವನ್ನು ಶ್ರವಣ ಮಾಡಬೇಕು. ಮಹಾಪುಣ್ಯದ ಕೆಲಸ. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಪಂಚಾಂಗದ ಸಂಪೂರ್ಣವಾದಂಥ ವಿವರ ಇಲ್ಲಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದರಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯತ್ನಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರುತ್ತೆ. ಹಾಗಾಗಿನೇ ಒಬ್ಬ ಸಕ್ಸಸ್ಫುಲ್ ಪರ್ಸನ್ನ ಗುಟ್ಟು ಏನು ಅಂತ ಹೇಳಿದ್ರೆ, ಈ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿರುವಂಥದ್ದು. ಹಾಗೆ ಕೆಲವೊಂದು ನಿರ್ದಿಷ್ಟವಾದಂಥ ಹೊರದಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಬಹಳ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ಮಾಡುವಂಥ ವಿಚಾರಗಳಿದು. ಇದನ್ನು ನೀವು ಕೂಡ ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ. ಕೈಗೊಂಡಂಥ ಕೆಲಸ ಯಶಸ್ವಿಯಾದಾಗ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ. ಅದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈಗ ಪರೀಕ್ಷಾ ಸಮಯ. ಅದರಲ್ಲೂ ಮನೆಯಲ್ಲಿ ಮಕ್ಕಳೇನಾದರೂ ಓದ್ತಾ ಇದ್ದರೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಉನ್ನತ ವ್ಯಾಸಂಗ ಅಥವಾ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಇತ್ಯಾದಿ ಒಂದು ಕೋರ್ಸ್ಗಳಲ್ಲಿ ಏನಾದರೂ ತೊಡಗಿದ್ರೆ ತಂದೆ ತಾಯಿಯಂದರಿಗೆ ತುಂಬ ಆತಂಕ. ಏಕೆಂದರೆ ಮಕ್ಕಳಿಗೆ ಕೆಲವು ಕಡೆ ಪರೀಕ್ಷಾ ಭಯ ಇದ್ದರೆ, ಕೆಲವರಿಗೆ ಪರೀಕ್ಷಾ ಸಮಯದಲ್ಲೇ ಏನೋ ಒಂದು ರೋಗ ರುಜಿನಗಳು ಬರುವಂಥದ್ದು ಕೂಡ ಇರುತ್ತೆ. ಕೆಲವರಿಗೆ ಓವರ್ ಕಾನ್ಫಿಡೆನ್ಸ್ ಇದ್ದರೆ, ಕೆಲವರಿಗೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಇರಲ್ಲ. ಹಾಗಾಗಿನೇ ಈ ಪರೀಕ್ಷೆಯನ್ನು ಎದುರಿಸಲಿಕ್ಕೂ ಕೂಡ ಕೆಲವರಿಗೆ ಕಷ್ಟವಾಗುತ್ತೆ. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ತಾವು ತೆಗೆದುಕೊಂಡಿರುವಂಥ ಯಾವುದೇ ರೀತಿಯ ಕೋರ್ಸನ್ನು ಕಂಪ್ಲೀಟ್ ಮಾಡುವಂಥದ್ದು ಕೂಡ ಒಂದು ಒಳ್ಳೆಯ ಯೋಗ. ಇದು ಎಲ್ಲರಿಗೂ ಕೂಡ ಜಾತಕದಲ್ಲಿ ಇಂಥ ಯೋಗಗಳಿರಲ್ಲ. ಕೆಲವರಿಗೆ ಮಾತ್ರ ಬಹಳ ವಿಶೇಷವಾಗಿರುತ್ತೆ. ಅದಕ್ಕಾಗಿಯೇ ಅವರು ವ್ಯಾಸಂಗದಲ್ಲಿ ತುಂಬ ಮುಂದೆ ಇರ್ತಾರೆ. 100ಕ್ಕೆ 100ರಷ್ಟು ಅಂಕಗಳನ್ನು ತೆಗೆದು ಉತ್ತೀರ್ಣರಾಗುವಂಥವರು ಈ ಸಾಲಿನಲ್ಲಿರ್ತಾರೆ. ಕೆಲವರು ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರಿಗೆ ಫಲಿತಾಂಶ ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ. ಅವರ ಶ್ರಮಕ್ಕೆ ತಕ್ಕಂತಹ ಒಂದು ಫಲಿತಾಂಶ ಅವರಿಗೆ ಬಂದಿರಲ್ಲ. ಇದಕ್ಕೂ ಕೂಡ ಕೆಲವು ಗ್ರಹಗಳು ಕಾರಣವಾಗಿರುತ್ತೆ. ಹಾಗೆ ಯಾವುದೇ ಒಂದು ಕೋರ್ಸನ್ನು ನಿರ್ವಿಘ್ನವಾಗಿ ಪೂರ್ಣಗೊಳಿಸುವಂಥ ವಿದ್ಯಾರ್ಥಿಗಳು ಬಹಳ ವಿಶೇಷವಾದಂತಹ ಅದೃಷ್ಟವನ್ನು ಪಡ್ಕೊಂಡಿರ್ತಾರೆ. ಅದು ಒಂದು ಯೋಗ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಡೆತಡೆಗಳಿಲ್ಲದೆ ಪೂರ್ಣ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವರು ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಕೆಲವರು ಪರೀಕ್ಷೆ ಬರೀಲಿಕ್ಕೆ ಭಯದಿಂದ ಈ ಪರೀಕ್ಷೆಯನ್ನೇ ಸ್ಕಿಪ್ ಮಾಡುವಂಥದ್ದು ಇದೆ. ಹಾಗಾಗಿ ವಿದ್ಯಾರ್ಥಿ ಜಾತಕದಲ್ಲಿ ಅನಿಷ್ಟ ಕುಯೋಗಗಳೇನಾದರೂ ಇದ್ದರೆ ಅವನ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಲ್ಲ. ಅನೇಕ ಬಾರಿ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗಬೇಕಾಗತ್ತೆ.
ಹಾಗೆ ಈ ಶಿಕ್ಷಣವನ್ನು ಮುಂದುವರಿಸುವಂಥದ್ದು ಕೂಡ ಅವರಿಗೆ ಕಷ್ಟದಾಯಕವಾಗಿರುತ್ತೆ. ಮಧ್ಯದಲ್ಲೇ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಯಾವುದೋ ಒಂದು ಕೆಲಸವನ್ನು ಉದ್ಯೋಗವನ್ನು ಹುಡ್ಕೊಳ್ಳುವಂಥ ಸಂದರ್ಭಗಳು ಬಂದಿರುತ್ತೆ. ಹಾಗೆ ವಿದ್ಯಾರ್ಥಿ ಶಿಕ್ಷಣದಲ್ಲಿ ಯಾವ ಯಾವ ಅಡೆತಡೆಗಳು ಬರುತ್ತೆ ವಿದ್ಯಾರ್ಥಿಗೆ, ಅದು ಯಾತಕ್ಕಾಗಿ ಬರುತ್ತೆ, ಹೇಗೆ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಈ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಶಿಕ್ಷಣದಲ್ಲಿ ಬರುವಂಥ ಆತಂಕಗಳು, ಅಡೆತಡೆಗಳು ಬಹಳಷ್ಟು ಇದೆ. ಯಾಕೆಂದರೆ ಕೆಲವರು ಈ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲೇ ಎಡವು ಬಿಟ್ಟಿರ್ತಾರೆ. ಹಾಗೆ ತಂದೆ ತಾಯಿಯಂದ್ರ ಬಲವಂತ ಕೂಡ ಇದೇ ಕೋರ್ಸನ್ನು ಮಾಡಬೇಕು, ಇದನ್ನೇ ಓದಬೇಕು ಅಂತ ಹೇಳಿ ಪಾಲಕರು ಒತ್ತಾಯ ಮಾಡಿ ಇಷ್ಟ ಇಲ್ಲದೇ ಇದ್ದರೂ ಕೂಡ ವಿದ್ಯಾರ್ಥಿಗೆ ಆ ಕೋರ್ಸನ್ನು ಕೊಡಿಸಿರ್ತಾರೆ. ಇದು ಒಂದು ತಪ್ಪು ನಿರ್ಧಾರ. ಹಾಗಾಗಿನೇ ಅವರಿಗೆ ಓದಿನಲ್ಲಿ ಆಸಕ್ತಿ ಇರಲ್ಲ, ಅಲ್ಲಿ ಈ ಪರೀಕ್ಷಾ ಸಮಯದಲ್ಲೂ ಕೂಡ ತೇರ್ಗಡೆ ಹೊಂದಲ್ಲ. ಇನ್ನು ವಿಶೇಷವಾಗಿ ಅಧ್ಯಾಪಕರ ಅಸಹಕಾರ, ಇಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಏನಿದ್ದಾರೆ ಅವರ ಅಸಹಕಾರದಿಂದ ಕೆಲವೊಮ್ಮೆ ಈ ಶಿಕ್ಷಣವನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ರೀತಿಯಲ್ಲಿ ಉತ್ಸಾಹವಾಗಲಿ ಆಸಕ್ತಿಯಾಗಲಿ ಇರಲ್ಲ. ಯಾಕೆಂದರೆ ಒಬ್ಬರು ಅಧ್ಯಾಪಕರನ್ನು ದ್ವೇಷಿಸಿದ್ರೆ ಅಥವಾ ಅವರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಪಾಠ ಮಾಡುವಂಥ ಒಂದು ಸಬ್ಜೆಕ್ಟನ್ನೇ ಇಷ್ಟಪಡದೇ ಇರುವಂಥ ಸಂದರ್ಭಗಳಿರುತ್ತೆ. ಅದನ್ನು ಕೂಡ ಬೇಸರದಿಂದಲೇ ಅವರು ಪರೀಕ್ಷೆಯನ್ನು ಎದುರಿಸ್ತಾ ಇರ್ತಾರೆ. ಹೀಗಾಗಿನೇ ಫಲಿತಾಂಶಕ್ಕೆ ತುಂಬ ಧಕ್ಕೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಕೆಲವರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಇದರಲ್ಲಿ ಆಸಕ್ತಿ ಇರೋದರಿಂದ ಅವರು ಈ ವ್ಯಾಸಂಗದ ಕಡೆ ಹೆಚ್ಚು ಗಮನವನ್ನು ಕೊಡಲ್ಲ. ಇನ್ನು ಶಾರೀರಿಕವಾಗಿ ಅನಾರೋಗ್ಯ ಬಾಧೆ ಇರುವಂಥದ್ದು, ಕೆಲವರಿಗೆ ನೋಡಿ ಯಾವುದೇ ರೀತಿಯ ಆರೋಗ್ಯ ಇರಲ್ಲ, ಕಾಲೇಜಿಗೆ ಹೋಗಿ ಬರಲಿಕ್ಕೂ ಕೂಡ ಅವರಿಗೆ ಕಷ್ಟವಾಗುತ್ತೆ. ಇನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೂ ಕೂಡ ಅವರ ಆರೋಗ್ಯ ಪರ್ಮಿಟ್ ಮಾಡಲ್ಲ. ಈ ಕಾರಣದಿಂದ ಕೂಡ ಅವರು ಕೋರ್ಸನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವು ಕಡ್ಡಾಯ ವಿಷಯಗಳ ಪ್ರಭಾವದಿಂದ ಕೂಡ ಈ ಕೋರ್ಸನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಮನೆಯಲ್ಲಿ ವಿಷಮವಾದಂಥ ಒಂದು ಪರಿಸ್ಥಿತಿ ಇರುತ್ತೆ, ಮನೆಯಲ್ಲಿ ಓದಲಿಕ್ಕೆ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಅನ್ನುವಂಥದ್ದು ಇರಲ್ಲ. ಇನ್ನು ಕೆಲವರಿಗೆ ಪರೀಕ್ಷಾ ಭಯ ಇರುವಂಥದ್ದು, ಕೆಲವರಿಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ, ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು. ಇನ್ನು ಕೆಲವು ವಿಚಾರಗಳಲ್ಲಿ ಸರ್ಕಾರದ ಧೋರಣೆ ಏನಿದೆ ಅದು ಕೂಡ ಈ ಅನುತ್ತೀರ್ಣತೆಗೆ ಕಾರಣವಾಗುತ್ತೆ. ಇನ್ನು ಈ ವಿವಾಹದ ಪ್ರಭಾವ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಬೇಗ ವಿವಾಹ ಮಾಡುವಂಥ ಸಂದರ್ಭದಲ್ಲಿ ಅವರು ಓದನ್ನೇ ಅರ್ಧಕ್ಕೆ ನಿಲ್ಲಿಸಬೇಕಾಗತ್ತೆ. ಇಲ್ಲ ಪ್ರೀತಿ ಪ್ರೇಮ ಇತ್ಯಾದಿ ಪ್ರಕರಣಗಳಲ್ಲಿ ಏನಾದರೂ ಇನ್ವಾಲ್ವ್ ಆಗಿಬಿಟ್ರೆ ಅಲ್ಲಿ ಓದಿಗೂ ಕೂಡ ಆಸಕ್ತಿ ಇರಲ್ಲ. ಇನ್ನು ಉದ್ಯೋಗದ ಬಗ್ಗೆ ಕೂಡ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ಳಲ್ಲ. ಹಾಗಾಗಿನೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಕಾರಣಗಳಿಂದ ಓದಿನಲ್ಲಿ ಅಡೆತಡೆಗಳು ಬರುತ್ತೆ, ಪರೀಕ್ಷೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವರಿಗೆ ಬಡತನದಿಂದಲೇ ಕೆಲವು ಕೋರ್ಸ್ಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಆಸೆ ಇರುತ್ತೆ, ಆದರೆ ಆ ಕೋರ್ಸನ್ನು ಮಾಡಿ ಮುಗಿಸ್ಲಿಕ್ಕೆ ಅವರಿಗೆ ಹಣಕಾಸಿನ ನೆರವು ಸಿಕ್ಕಲ್ಲ. ಈ ಕಾರಣಗಳಿಂದಾಗಿಯೇ ಕೋರ್ಸನ್ನು ಕೆಲವು ಹಣವುಳ್ಳವರು ಮಾತ್ರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹಾಗೆ ಇಲ್ಲಿ ನಾವು 12 ಭಾವಗಳನ್ನು ನೋಡಿದಾಗ ಯಾವ ಯಾವ ಭಾವದಿಂದ ಈ ವಿದ್ಯಾಭ್ಯಾಸದ ಕ್ರಮ ತಿಳಿಯುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ, ಮೊದಲನೇದಾಗಿ ಲಗ್ನ. ಇಲ್ಲಿ ಲಗ್ನ ಅಂತ ಹೇಳಿದ್ರೆ ದೇಹವನ್ನು ಸೂಚಿಸುವಂಥದ್ದು. ಯಾರಿಗೆ ದೇಹ ದುರ್ಬಲವಾಗಿರುತ್ತೆ ಅವರಿಗೆ ಯಾವುದೇ ರೀತಿಯಿಂದಲೂ ಕೂಡ ಶಿಕ್ಷಣ ಪೂರ್ತಿಯಾಗೋದರಲ್ಲಿ ಅಡೆತಡೆಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಸಮಸ್ಯೆಗಳು ಜಾಸ್ತಿ, ಆರೋಗ್ಯ ಸಮಸ್ಯೆ ಇರೋದರಿಂದ ಅವರು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ದ್ವಿತೀಯ ಸ್ಥಾನ, ಈ ಸ್ಥಾನಕ್ಕೆ ವಾಕ್ಸ್ಥಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ವಾಕ್ಸ್ಥಾನಾಧಿಪತಿ ದುರ್ಬಲನಾಗಿದ್ದರೆ ಶಿಕ್ಷಣಕ್ಕೆ ಅಡೆತಡೆಗಳು ಬಹಳ ಇರುತ್ತೆ. ಹಾಗೆ ಬರೀ ಮಾತಿನಲ್ಲೇ ಅವರು ಶಿಕ್ಷಣವನ್ನು ಮುಗಿಸುವಂಥವ್ರು, ಆದರೆ ಶ್ರಮಪಟ್ಟು ವಿದ್ಯಾಭ್ಯಾಸವನ್ನು ಮಾಡಲ್ಲ. ಇನ್ನು ತೃತೀಯ ಸ್ಥಾನ, ಈ ತೃತೀಯ ಸ್ಥಾನ ಪ್ರಯೋಗಶಾಲೆಯಲ್ಲಿರುವಂಥ ಪ್ರಾತ್ಯಕ್ಷಿಕೆಯ ಜ್ಞಾನವನ್ನು ಪಡೆಯುವಂಥ ಸ್ಥಾನ ಇದು. ಹಾಗಾಗಿ ಈ ಪ್ರಾಕ್ಟಿಕಲ್ಸ್ ಎಲ್ಲಿದೆ ಅಂತಹ ಕೋರ್ಸನ್ನು ಇವರು ವಿಶೇಷವಾಗಿ ಇಷ್ಟಪಟ್ಟು ತೆಗೆದುಕೊಳ್ತಾರೆ. ಇನ್ನು ಪಂಚಮ ಸ್ಥಾನ ಅನ್ನುವಂಥದ್ದು ವಿದ್ಯೆಯ ನಿಜವಾದ ಸ್ಥಾನ. ಇದು ಪಂಚಮ ಸ್ಥಾನ. ಈ ಸ್ಥಾನದಿಂದ ವಿದ್ಯೆಗಿಂತ ಜ್ಞಾನ ಮತ್ತು ಬುದ್ಧಿಗಳ ವಿಚಾರವಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರುವಂಥ ಒಂದು ಸ್ಥಾನ ಇದು. ಇನ್ನು ಷಷ್ಠ ಸ್ಥಾನ, 6ನೇ ಸ್ಥಾನ, ಇಲ್ಲಿ ವೃತ್ತಿ ಶಿಕ್ಷಣ, ವೈದ್ಯಕೀಯ ಮೊದಲಾದಂಥ ಒಂದು ಪ್ರೊಫೆಷನಲ್ ಕೋರ್ಸನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ತಾಂತ್ರಿಕತೆ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ವೃತ್ತಿ ಶಿಕ್ಷಣ ಇರ್ಬೋದು, ಇದರಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರುತ್ತೆ. ಅಂಥ ಕೋರ್ಸನ್ನೇ ಅವರು ಮಾಡ್ತಾರೆ. ಇನ್ನು ಭಾಗ್ಯಸ್ಥಾನ, 9ರ ಸ್ಥಾನ,
ಇಲ್ಲಿ ಶಿಕ್ಷಣದ ವಿಚಾರವಾಗಿ ಜಾತಕದ ಭಾಗ್ಯಸ್ಥಾನ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಆದರೆ ಶಿಕ್ಷಣ ಪೂರ್ತಿಯಾಗಲಿಕ್ಕೆ ಕೇವಲ ವಿದ್ಯೆ ಬುದ್ಧಿ ಇದ್ದರೆ ಸಾಲದು, ಅವನ ಏಳಿಗೆಗೆ ಅವಕಾಶಗಳು ಬೇಕು, ಸಂದರ್ಭಗಳು ಒದಗಿ ಬರಬೇಕು. ಇದಕ್ಕೆ ಭಾಗ್ಯಸ್ಥಾನವನ್ನು ಪರಿಶೀಲನೆ ಮಾಡಿದಾಗ ಆ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಮುಂದುವರಿತಾನೆ ಅನ್ನುವಂಥದ್ದನ್ನು ಹೇಳ್ಬೋದು. ಹಾಗಾಗಿ ವಿದೇಶ ಪ್ರಯಾಣ ಮಾಡಿ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ಅದನ್ನು ಕೂಡ ಈ 9ರ ಸ್ಥಾನದಿಂದಲೇ ನೋಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳಲ್ಲಿ ಅವರು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತಾರಾ, ಗೌರವಪೂರ್ಣವಾದಂತಹ ಯಶಸ್ಸನ್ನು ಪಡ್ಕೊಳ್ತಾರಾ ಅನ್ನುವಂಥದ್ದು ಕೂಡ ಈ ಒಂದು ಸ್ಥಾನದಿಂದಲೇ ನೋಡಬೇಕಾಗತ್ತೆ. ಜೊತೆಗೆ ಈ ಕೋರ್ಸುಗಳಲ್ಲಿ ಕೂಡ ಅನೇಕ ಪ್ರಕಾರಗಳಿರುತ್ತೆ. ಭಿನ್ನ ಭಿನ್ನ ಪ್ರಕಾರದ ಶಿಕ್ಷಣ ಕೋರ್ಸುಗಳಿಗೆ ಭಿನ್ನ ಭಿನ್ನ ಸ್ಥಾನಗಳು ಕೂಡ ಕಾರಕವಾಗಿರುತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗೆ ಬಂಧುಗಳೇ, ಯಾವ ರಾಶಿಯವರಿಗೆ ಎಷ್ಟು ಪರೀಕ್ಷಾ ಭಯ ಇದೆ ಅನ್ನುವಂಥದ್ದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೆಲವು ಮಕ್ಕಳಿಗೆ ಪರೀಕ್ಷಾ ಭಯದಿಂದಲೇ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಆ ಸಮಯದಲ್ಲೇ ಅವರಿಗೆ ಆರೋಗ್ಯ ಕೈ ಕೊಡುತ್ತೆ, ಇಲ್ಲ ವಿಚಿತ್ರವಾಗಿ ಅವರ ಮನಸ್ಸು ವರ್ತಿಸ್ತಾ ಇರುತ್ತೆ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಮಕ್ಕಳಿಗೆ ಬರುವಂಥದ್ದು ಈ ಪರೀಕ್ಷಾ ಭಯದ ಹಿನ್ನೆಲೆಯಲ್ಲಿ. ಹಾಗೆ ಕೆಲವು ಪಾಲಕರು ಕೂಡ ಮಕ್ಕಳಿಗೆ ಪರೀಕ್ಷೆಯ ಭಯವನ್ನು ಹುಟ್ಟಿಸುವಂಥದ್ದು ಇದೆ. ಏಕೆಂದರೆ ಹೆಚ್ಚು ಒತ್ತಡ ತರ್ತಾರೆ. ಮಾರ್ಕ್ಸ್ ಜಾಸ್ತಿ ಬರಲೇಬೇಕು, ಸ್ಕೂಲ್ಗೆ ಫಸ್ಟ್ ಬರಬೇಕು, ಅಥವಾ ಇಂತಹ ಕೋರ್ಸಲ್ಲಿ ಇಷ್ಟೇ ಒಂದು ಪರ್ಸೆಂಟೇಜನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದಾಗಲೂ ಕೂಡ ಮಕ್ಕಳಲ್ಲಿ ಒಂದು ರೀತಿಯ ಭಯ ಉಂಟಾಗುವಂಥದ್ದು ಆಗತ್ತೆ. ಇನ್ನು ಈ ತಂದೆ ತಾಯಿಯಂದರು ಯಾವುದೇ ನಿರೀಕ್ಷೆಗಳನ್ನು ಪದೇ ಪದೇ ಮಕ್ಕಳ ಮೇಲೆ ಹೊರಿಸಬಾರ್ದು. ತಮಗೆ ಯಾವುದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥದ್ದನ್ನು ಮಕ್ಕಳಿಂದ ಮಾಡಿ ನೋಡುವಂಥ ಒಂದು ಆಸೆ ತಂದೆ ತಾಯಿಯಂದ್ರಿಗಿರುತ್ತೆ. ಆದರೆ ಈ ಪರೀಕ್ಷಾ ವಿಚಾರದಲ್ಲಿ ನೀವು ಬಹಳ ಜಾಗೃತರಾಗಿರಬೇಕು. ಬೇರೆಯ ಮಕ್ಕಳ ಜೊತೆಯಲ್ಲಿ ಆ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಜೊತೆಯಲ್ಲಿ ನಿಮ್ಮ ಮಕ್ಕಳ ಒಂದು ಪರ್ಫಾರ್ಮೆನ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ಕಂಪೇರ್ ಮಾಡಬಾರ್ದು. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಇದು ಪರೀಕ್ಷಾ ಭಯಕ್ಕೆ ಬಹಳ ಮಟ್ಟಿಗೆ ಕಾರಣವಾಗುವಂಥದ್ದು. ಹಾಗಾಗಿನೇ ಈ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ಜಯಿಸಬೇಕು ಅನ್ನುವಂಥ ವಿಚಾರಗಳನ್ನು ಅವರಿಗೆ ತಿಳಿಸ್ಬೇಕು, ಆತ್ಮವಿಶ್ವಾಸವನ್ನು ಮೂಡಿಸಬೇಕು. ಹಾಗಾಗಿ ಇಲ್ಲಿ ಪೋಷಕರ ವಿಚಾರಗಳು ಕೂಡ, ಅಂದರೆ ಪೋಷಕರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿ ಈ ಮಕ್ಕಳ ಪರೀಕ್ಷೆಯನ್ನು ಎದುರಿಸುವಂಥ ಒಂದು ವಿಚಾರದಲ್ಲಿ ಪ್ರಮುಖವಾಗಿರುತ್ತೆ. ಹಾಗೆ ಇಲ್ಲಿ ಜ್ಞಾನಾರ್ಜನೆಗಾಗಿ ವಿದ್ಯೆಯನ್ನು ಕಲಿಯಬೇಕೇ ಹೊರತು ಬದುಕಲಿಕ್ಕಾಗಿ ವಿದ್ಯೆ ಕಲಿಯುವುದಲ್ಲ ಅನ್ನುವಂಥ ಸ್ವಾಮಿ ವಿವೇಕಾನಂದರ ಮಾತನ್ನು ಪ್ರತಿ ತಂದೆ ತಾಯಿಯಂದರೂ ಕೂಡ ಹೇಳಬೇಕು. ಹಾಗಾಗಿ ಒಂದು ಕೋರ್ಸ್ ಮಾಡುವಂಥದ್ದು ಅದರಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಗಿ, ಅದನ್ನೇ ನಾವು ಜೀವನೋಪಾಯಕ್ಕಾಗಿ ಆ ಒಂದು ಕೋರ್ಸಿನಿಂದಲೇ ಒಂದು ಉದ್ಯೋಗ ಸಿಕ್ಕತ್ತೆ, ಅದರಿಂದ ಹಣ ಮಾಡ್ಬೋದು, ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದನ್ನು ಮಕ್ಕಳ ಮನಸ್ಸಿನಿಂದ ತೆಗೆದು ಹಾಕಬೇಕು. ಇದಕ್ಕೆ ಪೋಷಕರು ಕೂಡ ಒತ್ತಾಸೆಯಾಗಿ ನಿಲ್ಲಬೇಕಾಗತ್ತೆ. ಇನ್ನು ಯಾವ ಯಾವ ರಾಶಿಯವರಿಗೆ ಹೆಚ್ಚು ಪರೀಕ್ಷಾ ಭಯಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ತಂದೆ ತಾಯಿಯಂದರು ಮಾಡಬೇಕು. ಇಲ್ಲಿ ಜಲತತ್ವ ರಾಶಿಯಾದ ಕರ್ಕಾಟಕ, ವೃಶ್ಚಿಕ, ಮೀನ ಈ ರಾಶಿಯವರಿಗೆ ವಿಪರೀತವಾಗಿ ಪರೀಕ್ಷಾ ಭಯ ಇರುತ್ತೆ. ಕೆಲವರಿಗೆ ನೀರನ್ನು ಕಂಡರೆ ಹೇಗೆ ಭಯ ಇರುತ್ತೋ ಅದೇ ರೀತಿಯಲ್ಲಿ ಪರೀಕ್ಷೆ ಅಂತ ಅಂದರೆ ಅವರಿಗೆ ಒಂದು ದೊಡ್ಡ ಸಮುದ್ರದಂತೆ, ಅದನ್ನು ಈಜಿ ದಾಟುವಂಥದ್ದೇ ಬಹಳ ಕಷ್ಟವಾಗುತ್ತೆ ಅವರಿಗೆ. ಇನ್ನು ವಾಯುತತ್ವ ರಾಶಿಯಾದಂಥ ಮಿಥುನ, ತುಲ, ಕುಂಭ ಈ ರಾಶಿಯವರಿಗೆ ಸಾಧಾರಣವಾದಂಥ ಒಂದು ಭಯ ಇರುತ್ತೆ. ಇನ್ನು ಭೂತತ್ವ ರಾಶಿಯಾದಂಥ ವೃಷಭ, ಕನ್ಯಾ, ಮಕರ ಈ ರಾಶಿಯವರಿಗೆ ಸಾಮಾನ್ಯ ಭಯ, ಅಷ್ಟೊಂದು ವಿಶೇಷವಾದಂತಹ ಭಯ ಇಲ್ಲದೇನೂ ಇರಲ್ಲ. ಇನ್ನು ಅಗ್ನಿತತ್ವ ರಾಶಿಯಾದಂಥ ಮೇಷ, ಸಿಂಹ ಮತ್ತು ಧನಸ್ಸು ಈ ರಾಶಿಯವರಿಗೆ ಅರ್ಧ ಭಯ ಮಾತ್ರ ಇರುತ್ತೆ. ಪರೀಕ್ಷೆ ಅಂತ ಹೇಳಿದ್ರೆ ಸುಲಭವಾಗಿ ಅವರು ಎದುರಿಸ್ತಾರೆ, ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಆತಂಕ ಅನ್ನುವಂಥದ್ದು ಮನಸ್ಸಿನಲ್ಲಿದ್ದರೂ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ತಂದೆ ತಾಯಿಯಂದರು ಗಮನ ಹರಿಸಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಈ ಪರೀಕ್ಷಾ ಭಯ ಬಹಳ ವಿಶೇಷವಾಗಿ ಮಕ್ಕಳ ಮನಸ್ಸಿನಲ್ಲಿ ಆಗಾಗ್ಗೆ ಮೂಡುವಂಥದ್ದು ಇರುತ್ತೆ. ಹಾಗಾಗಿ ಮಕ್ಕಳನ್ನು ನಾವು ಪ್ರತಿನಿತ್ಯ ಗಮನಿಸ್ತಾ ಇರಬೇಕು. ಇಲ್ಲಾಂದರೆ ಏನಾದರೂ ಅವಘಡಗಳಾದಾಗ ತಂದೆ ತಾಯಿಯಂದರು ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಆಗುತ್ತೆ. ಹಾಗಾಗಿನೇ ಈ ಮಕ್ಕಳಲ್ಲಿ ವಿಶೇಷವಾಗಿ ಈ ಕೋರ್ಸ್ಗಳ ಆಯ್ಕೆ ಏನಿದೆ ಇದರಲ್ಲಿ ತಂದೆ ತಾಯಿಯಂದರು ಸಹಕರಿಸಬೇಕಾಗತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಜಾತಕದಲ್ಲಿ ಗುರು ಏನಾದರೂ ಬಲಾಢ್ಯನಾಗಿದ್ದರೆ ಅಂಥವರು ಜ್ಞಾನವಂತರಾಗಿರ್ತಾರೆ, ಅವರ ಮೈಂಡ್ ತುಂಬ ಶಾರ್ಪ್ ಆಗಿರುತ್ತೆ. ಹಾಗಾಗಿನೇ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡುವಂಥ ಒಂದು ತುಡಿತ ಅವರಲ್ಲಿರುತ್ತೆ. ಇನ್ನು ರವಿಯನ್ನು ನೋಡಿದ್ರೆ
ಜಾತಕದಲ್ಲಿ ರವಿ ಬಲಾಢ್ಯನಾಗಿದ್ದರೆ ಅಂತಹ ಜಾತಕರಿಗೆ ತಕ್ಕ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಒಂದು ಕೋರ್ಸನ್ನು ತೆಗೆದುಕೊಂಡ್ರೂ ಕೂಡ ಅವರು ಸಕಾಲದಲ್ಲಿ ಕೋರ್ಸನ್ನು ಮುಗಿಸ್ತಾರೆ. ಇನ್ನು ಕುಜ ಏನಾದರೂ ಬಲಾಢ್ಯನಾಗಿದ್ದರೆ ಕಠಿಣ ಪರಿಶ್ರಮದೊಂದಿಗೆ ಅವರು ಈ ಒಂದು ಕೋರ್ಸನ್ನು ಮಾಡಿ ಮುಗಿಸುವಂಥದ್ದು ಇದೆ. ಅದರಲ್ಲೂ ಉನ್ನತ ದರ್ಜೆಯಲ್ಲೇ ಅವರು ಪಾಸ್ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಚಂದ್ರ ಮನಸ್ಸಿನ ಕಾರಕ. ಚಂದ್ರ ಬಲಾಢ್ಯನಾಗಿದ್ದರೆ ಆ ಜಾತಕದಲ್ಲಿ ಕೌಟುಂಬಿಕ ಸುಖ ನೆಮ್ಮದಿಯ ಜೀವನ ಇರುತ್ತೆ. ಜೊತೆಗೆ ಕುಟುಂಬಸ್ಥರ ಬೆಂಬಲ ವಿದ್ಯಾರ್ಥಿಗೆ ಬಹಳ ಮಟ್ಟಿಗೆ ಇರುತ್ತೆ. ಇನ್ನು ಗೃಹ ವಿಜ್ಞಾನದ ಕೋರ್ಸ್ಗಳನ್ನು, ತೋಟಗಾರಿಕೆ, ಕೃಷಿ, ಪಶುಸಂಗೋಪನೆ ಇತ್ಯಾದಿಗಳನ್ನು ತುಂಬ ಅವರು ಇಷ್ಟಪಡುವಂಥವ್ರು. ಇನ್ನು ಬುಧ ಬುದ್ಧಿಕಾರಕ. ಯಾವುದೇ ಒಂದು ಭಾಷಾ ಶಿಕ್ಷಣ, ಸಾಹಿತ್ಯ ಇರ್ಬೋದು ಅಥವಾ ಪತ್ರಿಕೋದ್ಯಮ ಇರ್ಬೋದು, ವಾಣಿಜ್ಯ ಶಾಸ್ತ್ರ, ಅರ್ಥಶಾಸ್ತ್ರ, ಇದನ್ನು ಬುಧ ಇನ್ಫ್ಲೂಯೆನ್ಸ್ ಮಾಡುವಂಥವನು. ಹಾಗಾಗಿ ಇದಕ್ಕೆ ಹೆಚ್ಚಿನ ಒಲವು ಅಂಥ ಜಾತಕರಿಗೆ ಇರುತ್ತೆ. ಇನ್ನು ಶುಕ್ರನ ಒಂದು ಇನ್ಫ್ಲೂಯೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಮನೋರಂಜನೆಯ ಗ್ರಹ ಇದು ಶುಕ್ರ ಅಂತ ಹೇಳಿ. ಹಾಗಾಗಿನೇ ಒಂದು ನಾಟ್ಯಶಾಸ್ತ್ರ, ನೃತ್ಯಶಾಸ್ತ್ರ, ಚಿತ್ರಕಲೆ, ಪೇಂಟಿಂಗು, ಫೋಟೋಗ್ರಫಿ, ಟೆಕ್ಸ್ಟೈಲು ಈ ರೀತಿಯ ಕೋರ್ಸ್ಗಳನ್ನು ಅವರು ತುಂಬ ಇಷ್ಟಪಡುವಂಥವ್ರಾಗ್ತಾರೆ. ಇನ್ನು ಕುಜ ಇದು ಧೈರ್ಯ, ಸಾಹಸ, ಉತ್ತಮವಾದಂತಹ ಆರೋಗ್ಯ, ದೇಹ ರಚನೆ, ಸಾಹಸಮಯವಾದಂತಹ ಕೋರ್ಸ್ಗಳೇನಾದರೂ ಇದ್ದರೆ ಅದಕ್ಕೆ ತುಂಬ ಇಷ್ಟಪಡುವಂಥವ್ರು. ಹಾಗಾಗಿ ಈ ಕುಜ ಏನಾದರೂ ಬಲಾಢ್ಯನಾಗಿದ್ದರೆ ಜಾತಕದಲ್ಲಿ ಅಂಥವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ತೆಗೆದುಕೊಳ್ಳುವಂಥದ್ದು, ಆಟೋಮೊಬೈಲ್ ಇಂಜಿನಿಯರಿಂಗು, ಇಲ್ಲ ತಾಂತ್ರಿಕ ಶಿಕ್ಷಣ, ಈ ರೀತಿಯ ಕೋರ್ಸ್ಗಳಿಗೆ ಮಂಗಳನ ಅಧಿಪತ್ಯ ಅನ್ನುವಂಥ ವಿಚಾರನ ಹೇಳ್ತಾರೆ. ಅದು ಅವರಿಗೆ ಅಂಥ ಒಂದು ಕೋರ್ಸ್ಗಳೇ ವಿಶೇಷವಾಗಿ ಇಷ್ಟ ಆಗುತ್ತೆ. ಇನ್ನು ರಾಹು ನಮಗೆಲ್ಲ ಗೊತ್ತಿರೋ ಹಾಗೆ ಛಾಯಾಗ್ರಹ. ಹಾಗಾಗಿ ಮನುಷ್ಯನ ಒಂದು ಮನಸ್ಸಿನಲ್ಲಿ ಭ್ರಮೆಯನ್ನು ಸೃಷ್ಟಿಸುವಂಥ ಗ್ರಹ ಇದು. ಹಾಗಾಗಿನೇ ಒಂದು ತಾಂತ್ರಿಕ ಶಿಕ್ಷಣ ಆಗಲಿ, ಪೇಂಟಿಂಗ್ ಆಗಲಿ, ಡ್ರಾಯಿಂಗ್ ಆಗಲಿ, ಹಾಗೆ ಶನಿಯ ಗುಣಧರ್ಮಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ಈ ರಾಹು ಬಲಾಢ್ಯನಾಗಿದ್ದರೆ ಒದಗಿಸ್ಕೊಡ್ತಾನೆ. ಇನ್ನು ಕೇತು ಗ್ರಹ ಬಲಾಢ್ಯನಾಗಿದ್ದರೆ ಇಲ್ಲಿ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ಇರುವಂತಹ ಕೋರ್ಸ್ಗಳನ್ನು ಇಷ್ಟಪಡ್ತಾರೆ. ತತ್ವಜ್ಞಾನ ಇರ್ಬೋದು, ಇತ್ಯಾದಿ ವಿಚಾರಗಳನ್ನು ಅವರು ಹೆಚ್ಚು ಇಷ್ಟಪಡ್ತಾರೆ. ಇನ್ನು ಶನಿಗ್ರಹ ಕಷ್ಟದಿಂದ ಕೆಲಸ ಮಾಡುವಂಥ ಸಂಶೋಧನಾ ಶಾಸ್ತ್ರವನ್ನು ಅದು ಪ್ರತಿನಿಧಿಸುವಂಥದ್ದು. ಇನ್ನು ಆಟೋಮೊಬೈಲ್ಸ್ ಆಗಲಿ, ಕೆಮಿಕಲ್ ಇಂಜಿನಿಯರಿಂಗ್ ಆಗಲಿ, ತಾಂತ್ರಿಕ ಶಿಕ್ಷಣ, ಕೃಷಿ ವಿಜ್ಞಾನ, ಪಶು ವಿಜ್ಞಾನ, ಮಾನವಶಾಸ್ತ್ರ ಇಂಥವುಗಳ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಜಾತಕದಲ್ಲಿ ಈ ನವಗ್ರಹಗಳು ಬಲಿಷ್ಠವಾಗಿದ್ದಾರಾ ಇಲ್ಲವಾ, ಯಾವ ಮನೆಯಲ್ಲಿದ್ದಾರೆ ಅನ್ನುವಂಥ ವಿಚಾರಗಳನ್ನು ತಿಳಿದು ಮಕ್ಕಳ ಕೋರ್ಸ್ಗಳನ್ನು ಕೊಡಿಸ್ಬೇಕಾಗತ್ತೆ. ಹಾಗಾಗಿನೇ ಈ ಕೋರ್ಸ್ಗಳ ಆಯ್ಕೆ ಅನ್ನುವಂಥದ್ದೇನಿದೆ ಇದು ಕೂಡ ಬಹಳ ಪ್ರಮುಖವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಮಕ್ಕಳಿಗೆ ಯಾವುದು ಇಷ್ಟನೋ ಅಂತಹ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಪೋಷಕರು ಕೂಡ ಸಪೋರ್ಟ್ ಮಾಡಬೇಕು. ಹಾಗಾಗಿ ಈ ಪರೀಕ್ಷಾ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಹೇಗಿರುತ್ತೆ, ಹಾಗೆ ಈ ಕೋರ್ಸ್ಗಳ ಆಯ್ಕೆಗಳು ಹೇಗಿರಬೇಕು, ಅದರಲ್ಲೂ ಈ ನವಗ್ರಹಗಳ ಪಾತ್ರ ಯಾವ ಯಾವ ಕೋರ್ಸ್ಗಳಿಗಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ವಿ. ನಿಮ್ಮ ಮಕ್ಕಳಿಗೆ, ಅದರಲ್ಲೂ ಮನೆಯಲ್ಲಿ ಏನಾದರೂ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇರುವಂಥ ಮಕ್ಕಳಿದ್ದರೆ ಅವರಿಗೆ ಈ ವಿಚಾರಗಳನ್ನು ತಿಳಿಸಿ ಅವರನ್ನು ವಿದ್ಯಾಭ್ಯಾಸ ಪೂರ್ಣಗೊಳ್ಳುವಂತೆ ತಂದೆ ತಾಯಿಯಂದರು ಆಶೀರ್ವಾದ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ರ ಸ್ಥಾನ ಅಂತ ಹೇಳಿದ್ರೆ ಇದು ದುಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಆರೋಗ್ಯದ ಕಡೆ ತೀವ್ರವಾದ ಗಮನವನ್ನು ಕೊಡಬೇಕಾಗತ್ತೆ. ಆಹಾರ ವಿಹಾರಾದಿಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಕೆಲವು ತಜ್ಞರಿಂದ, ಅನುಭವಸ್ಥರಿಂದ ನೀವು ಕೆಲವು ಟಿಪ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ಸ್ವಲ್ಪ ನಿಯಂತ್ರಣವನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು. ಏಕೆ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹಠದ ಸ್ವಭಾವ ಹೆಚ್ಚಾಗಿರೋದ್ರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ಕೋಪ ತಾಪಗಳಿಂದಲೇ ಕೆಲವು ಸಂಬಂಧಗಳನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಮನೆ ಒಳಗಿರುವಂಥ ತೊಂದರೆಗಳು, ತಾಪತ್ರಯಗಳು ಏನೇ ಇದ್ದರೂ ಕೂಡ ಅದನ್ನು ಆದಷ್ಟು ಮನೆಯ ಒಳಗೆ ಇತ್ಯರ್ಥಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಸಂಸಾರದಲ್ಲಿ ಏನೇ ತೊಂದರೆ ತಾಪತ್ರಯಗಳಿದ್ರೂ ಕೂಡ ಅದನ್ನು 4 ಗೋಡೆಯ ಮಧ್ಯದಲ್ಲೇ ಪರಿಹಾರ ಮಾಡಿಕೊಳ್ಳಿ. ಯಾರೊಂದಿಗೂ ಕೂಡ ಇಂಥ ವಿಚಾರಗಳನ್ನು ಚರ್ಚೆ ಮಾಡಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಈ ದಿನ ಉದ್ಯೋಗ ವ್ಯವಹಾರಗಳು ಸ್ವಲ್ಪ ಏಳು ಬೀಳಿನ ಒಂದು
ಅನುಭವವನ್ನು ನಿಮಗೆ ತರುವಂಥದ್ದು ಇದೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ದೊಡ್ಡದಾಗಿ ಪರಿಗಣಿಸಬೇಡಿ. ಈ ದಿನದ ಸಮಸ್ಯೆಗೆ ನಾಳೆಯ ದಿನ ಉತ್ತರ ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ದಿನ ಇರಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು, ಅವರ ಒಂದು ಸಹಕಾರ ಈ ದಿನ ಬಹುಕಾಲ ನೆನಪಿನಲ್ಲಿ ಉಳಿಯುವಂಥದ್ದು ನಿಮಗೆ. ಒಟ್ಟಾರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಲ್ಲಿ ದೂರದ ಪ್ರಯಾಣ ಅನ್ನುವಂಥದ್ದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಘ್ನ ವಿನಾಶಕನಾದಂಥ ಗಣಪತಿಯ ಪೂಜೆಯನ್ನು ಮಾಡಿ ಈ ದಿನ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥ ದಿನ. ಹಾಗೆ ಈ ದಿನ ಕುಟುಂಬದಲ್ಲಿರುವಂಥ ಕುಟುಂಬಸ್ಥರು, ಹಿರಿಯರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸಂತೃಪ್ತರಾಗಿರ್ತಾರೆ. ಹಾಗೆ ನಿಮ್ಮ ಒಂದು ಗುಣಗಾನ ಮಾಡುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಬೆಳವಣಿಗೆ ಆದರೂ ಕೂಡ ಅದು ನಿಮಗೆ ಅನುಕೂಲವನ್ನೇ ತರುತ್ತೆ. ಹಾಗಾಗಿ ರಾಜಕೀಯ ಕ್ಷೇತ್ರದವರಿಂದ ಬೇಕಾದಂಥ ಒಂದು ಸಹಕಾರವನ್ನು ಪಡ್ಕೊಳ್ತೀರಿ. ನಿಮ್ಮ ಒಂದು ಕನಸಿನ ಮನೆ ಇರ್ಬೋದು, ವಾಹನ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಯಾವುದೇ ಒಡವೆ ವಸ್ತ್ರಗಳು, ಸ್ಥಿರಾಸ್ತಿ, ಚರಾಸ್ತಿ ಏನೇ ಇದ್ದರೂ ಅದಕ್ಕೆ ಈ ದಿನ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಿ ಖಂಡಿತ ನಾಳೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಅದೃಷ್ಟದ ದಿನ ನಿಮಗೆ. ಅದರಲ್ಲೂ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಒಂದು ನೆರವು ನಿಮಗೆ ಸಿಕ್ಕತ್ತೆ. ಅವರಿಂದ ಒಂದು ಸಪೋರ್ಟ್ ಅನ್ನುವಂಥದ್ದು, ಆತ್ಮವಿಶ್ವಾಸದ ಮಾತುಗಳು, ಸಾಂತ್ವನದ ಮಾತುಗಳು ನಿಮಗೆ ಸಿಕ್ಕುವಂಥದ್ದು ಇರುತ್ತೆ. ಇದರಿಂದ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡುವಂಥ ಉತ್ಸಾಹ ನಿಮ್ಮದಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಕೂಡ ಕುಟುಂಬದ ಸದಸ್ಯರು ನಿಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ. ಇನ್ನು ಉತ್ತಮವಾದಂಥ ಆರೋಗ್ಯ, ಉತ್ತಮವಾದಂಥ ಹಣಕಾಸಿನ ಪರಿಸ್ಥಿತಿ, ಇದರಿಂದ ಯಾವುದೇ ರೀತಿಯ ಹೂಡಿಕೆಯಾಗಲಿ, ವ್ಯಾಪಾರ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರಗಳಾಗಲಿ ನಿಮಗೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಒಟ್ಟಾರೆ ಯಾವುದಕ್ಕೂ ಕೂಡ ಯೋಚನೆ ಮಾಡಲ್ಲ. ಆದರೆ ಈ ದಿನ ಭಗವಂತನ ಸೇವೆ, ಆರಾಧನೆ ಇದರಲ್ಲೂ ಕೂಡ ತೊಡಗಿಸ್ಕೊಳ್ಳುವಂಥದ್ದು ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಗ್ರಹಗತಿಗಳು ನಿಮ್ಮ ಪರವಾಗಿ ಈ ದಿನ ಕೆಲಸ ಮಾಡುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಹಣಕಾಸಿನ ಚಟುವಟಿಕೆ ಅಥವಾ ನೀವು ಮಾಡುವಂಥ ಯಾವುದೇ ಪ್ರಯತ್ನ ಇದ್ದರೂ ಕೂಡ ಅದರಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಈ ದಿನ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಸಾಲ ಮಾಡಿದರೆ ಸಾಲ ತೀರಿಸ್ತೀರಿ. ಹಾಗೆ ಕೆಲವೊಂದು ಯೋಜನೆಗಳಿಗೆ ಹಣದ ನೆರವು ಬೇಕು ಅಂದರೆ ಅಂಥ ನೆರವನ್ನು ಕೂಡ ಪಡ್ಕೊಳ್ತೀರಿ. ಹಾಗಾಗಿ ಯಾವುದೇ ಒಂದು ಎಕ್ಸ್ಟ್ರೀಮ್ಸ್ಗೆ ಹೋಗಲಿಕ್ಕೂ ಕೂಡ ಈ ದಿನ ಮನಸ್ಸು ಸಿದ್ಧವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನೆರವಿನಿಂದ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿ ಅವರ ಜೊತೆಯಲ್ಲಿದ್ದರೆ ಈ ದಿನ ಏನನ್ನಾದರೂ ಕೂಡ ನೀವು ಸಾಧನೆ ಮಾಡುವಂಥ ಉತ್ಸಾಹ ನಿಮ್ಮದಾಗಿರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಬೇರೆಯವರನ್ನು ಅವಲಂಬನೆ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ನಿಮ್ಮಲ್ಲಿ ಏನಿದೆಯೋ ಸಂಪನ್ಮೂಲ ಅದಕ್ಕೆ ಅನುಗುಣವಾದಂಥ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳಿ. ಹಾಗೆ ಈ ದಿನ ಕುಟುಂಬದ ಒಳಗಿರುವಂಥ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡಬೇಕು ಅಂದರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿ ಈ ದಿನ. ಹಾಗೆ ನಿಮ್ಮ ಇಷ್ಟಗಳನ್ನು, ನಿಮ್ಮ ಬಯಕೆಗಳನ್ನು ಸಂಬಂಧಪಟ್ಟವರ ಜೊತೆ ಹೇಳಿಕೊಳ್ಳುವಂಥ ಒಂದು ದಾಷ್ಟಿಕವನ್ನು ಕೂಡ ತೋರಿಸ್ಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಹೇಗಿದೆಯೋ ಫಲ ಹಾಗೆ ಇರುತ್ತೆ. ಹಾಗೆ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಹಾಗೆ ನಿಮ್ಮ ಒಂದು ಕುಲದೇವರಾಗಲಿ, ಮನೆ ದೇವರಾಗಲಿ, ಇಷ್ಟ ದೇವರಾಗಲಿ ಇದನ್ನು ಸದಾ ಸರ್ವದಾ ನೀವು ಸ್ಮರಣೆ ಮಾಡುವಂಥದ್ದು, ಹಾಗೆ ದರ್ಶನ ಮಾಡುವಂಥದ್ದನ್ನು ಆಗಾಗ್ಗೆ ಮಾಡ್ತಾಯಿರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಇದು ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶವನ್ನು ಕೊಡ್ತಾ ಇದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಈ ದಿನದಲ್ಲಿ.
ಹಾಗಾಗಿ ಯಾವುದೋ ಒಂದು ಅನಿರೀಕ್ಷಿತ ಬಾಪ್ತಿಗಾಗಿ ಈ ದಿನದ ಉಳಿತಾಯದ ಹಣ ಅಲ್ಲಿ ಸೋರಿ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರ ಮಾತನ್ನು ಈ ಹಣದ ವಿಚಾರದಲ್ಲಿ ಸ್ವಲ್ಪ ಕೇಳಿಕೊಳ್ಬೇಕು. ಅವರ ಸಲಹೆ ಪಡ್ಕೊಂಡು ಮುಂದುವರಿರಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನ, ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ಇದಕ್ಕೆ ಸೂಕ್ತವಾದಂತಹ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಜನಾನುರಾಗಿಗಳಾಗಿರ್ತೀರಿ. ಇನ್ನು ಈ ದಿನ ವಿಶೇಷವಾಗಿ ಮನಸ್ಸೋ ಇಚ್ಛೆಯಂತೆ ಪ್ರಯಾಣ ಮಾಡುವಂಥದ್ದು. ಆದರೆ ಈ ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಬುದ್ಧಿವಂತಿಕೆಯ ಉತ್ತರವನ್ನು ನೀಡುವಂಥದ್ದು ಕೆಲವು ಸಮಸ್ಯೆಗಳಿಗೆ. ಇದರಿಂದ ನಿಮ್ಮ ಮಾತು, ನಿಮ್ಮ ಒಂದು ವ್ಯಕ್ತಿತ್ವ ಉನ್ನತ ಮಟ್ಟಕ್ಕೆ ಸಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ತಪ್ಪುಗಳನ್ನು ನೀವು ಹುಡುಕುವಂತಹ ಸಂದರ್ಭದಲ್ಲಿ ಅವರ ತಪ್ಪುಗಳನ್ನು ಕ್ಷಮಿಸಿ ಅವರನ್ನು ಸರಿದಾರಿಗೆ ತರುವಂಥ ಒಂದು ಗುರುಸ್ಥಾನದಲ್ಲೂ ಕೂಡ ನೀವು ಈ ದಿನ ಇರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಒಂದು ಕೆಲಸ ಬಹಳ ಇಂಪಾರ್ಟೆಂಟ್ ಅಂದರೆ ಈ ದಿನ ಬಿಟ್ಬಿಡಿ, ಅದನ್ನು ನಾಳೆಯ ದಿನ ಅಟೆಂಡ್ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖ ವಿಚಾರಗಳಿಗೆ ಕೈ ಹಾಕಬೇಡಿ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಅಥವಾ ಚಟುವಟಿಕೆಗಳಿದ್ದರೆ ಅದನ್ನು ಮುಂದುವರಿಸಿ. ಅಲ್ಲಿ ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಇದೆ, ಪರಸ್ಪರ ನಂಬಿಕೆ ಅನ್ನುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಪ್ರತಿಸ್ಪರ್ಧಿಗಳ ಚಟುವಟಿಕೆಯತ್ತ ಒಂದು ಕಣ್ಣಿಟ್ಟಿರಬೇಕು. ಏಕೆಂದರೆ ಮೋಸ ಮಾಡುವಂಥದ್ದು, ಇಲ್ಲಿ ಯಾವುದೋ ಒಂದು ರೀತಿಯ ಅಪಪ್ರಚಾರ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಸ್ವಾರ್ಥತೆ, ನಿಮ್ಮ ದಬ್ಬಾಳಿಕೆ, ಇಂತಹ ಸ್ವಭಾವ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದಷ್ಟು ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ನಿಮಗೆ ಮನಃಶಾಂತಿ ಏನಾದರೂ ಬೇಕಾಗಿದ್ದರೆ ಈ ದಿನ ನಿಮ್ಮವರನ್ನು ಕ್ಷಮಿಸಿಬಿಡಬೇಕಾಗತ್ತೆ. ಹಾಗಾಗಿ ನಿಮಗಿಂತ ಮೊದಲೇ ಬಂದು ಅಲ್ಲಿ ಒಂದು ವಿಶ್ವಾಸಾರ್ಹತೆಯನ್ನು ಗಳಿಸ್ಕೊಂಡು ಯಾರು ಮುಂದುವರಿತಾ ಇದ್ದಾರೆ ವ್ಯಾಪಾರ ವ್ಯವಹಾರಗಳಲ್ಲಿ, ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 3ನೇ ಮನೆ. ಬಹಳ ವಿಶೇಷವಾಗಿ ಯಾವುದೇ ಒಂದು ವಸ್ತು ಕ್ರಯ ವಿಕ್ರಯ ಇತ್ಯಾದಿಗಳಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತೀರಿ. ಅದು ಬಹಳ ಲಾಭವನ್ನು ನಿಮಗೆ ತರುತ್ತೆ. ಹಾಗೆ ಈ ದಿನದಲ್ಲಿ ಆಗುವಂಥ ಹಣಕಾಸಿನ ವ್ಯವಹಾರಗಳು ಆಶಾದಾಯಕವಾಗಿರುತ್ತೆ. ಎಲ್ಲೂ ಕೂಡ ಭರವಸೆಯನ್ನು ಕಳ್ಕೊಳ್ಳಲ್ಲ. ಮುಂದೆ ಮುಂದೆ ಪ್ರಗತಿಶೀಲವಾಗಿರಬೇಕು ಅನ್ನುವಂಥ ಉತ್ಸಾಹ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ನಿಮಗೆ ಉತ್ತಮವಾದಂಥ ಒಂದು ರೋಲ್ ಮಾಡೆಲ್ ಕೂಡ ಸಿಕ್ಕುವಂಥದ್ದು ಇದೆ. ಅವರನ್ನು ಅನುಸರಣೆ ಮಾಡಿ ಈ ದಿನ ಒಂದು ಹಂತಕ್ಕೆ ಜಯಶೀಲರಾಗ್ತೀರಿ ನೀವು. ಹಾಗೆ ಈ ದಿನ ಯಾವುದೇ ರೀತಿಯ ವಿವಾದಗಳಿದ್ದರೂ ಕೂಡ ಅದನ್ನು ರಾಜಿ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ನಿಮಗಿದೆ. ಇದು ಬಹಳ ಅದ್ಭುತವಾದಂತಹ ವಿಶೇಷವಾದಂಥ ಗುಣ ಇದು. ಹಾಗೆ ಈ ದಿನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ನಿರುದ್ಯೋಗಿಗಳಿಗೆ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಯಾವುದೇ ಒಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಈ ದಿನ ಕೈ ಹಾಕಬೇಡಿ. ಸಾಧಾರಣವಾಗಿರುವಂಥ ದಿನ ಇದು ನಿಮಗೆ. ಹಾಗೆ ಈ ದಿನ ವ್ಯವಹಾರಗಳನ್ನು ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಅಥವಾ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯಲ್ಲೂ ಅದು ನಿಮಗೆ ಪ್ರಗತಿದಾಯಕವಾಗಿರಲ್ಲ. ಬಲವಂತ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಫಲಿತಾಂಶ ಸಿಗ್ಬೋದು. ಆದರೂ ಕೂಡ ಈ ದಿನ ನಿಮ್ಮ ಕೆಲಸ, ನಿಮ್ಮ ಒಂದು ಕಾರ್ಯವೈಖರಿ, ಇದರಿಂದ ಅವರ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಬಿಡುವು ಮಾಡಿಕೊಂಡು ಅಂಥವ್ರನ್ನು ವಿಶೇಷವಾಗಿ ನೀವು ಈ ದಿನ ಮಾತಾಡಿಸುವಂಥದ್ದು, ನಿಮ್ಮ ಸಂಬಂಧಗಳನ್ನು ವೃದ್ಧಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವಾಕ್ಸ್ಥಾನ, ಇದೇ ಧನಸ್ಥಾನ. ಹಾಗಾಗಿನೇ ಈ ಹಣದ ವಿಚಾರದಲ್ಲಿ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರಿಗಾಗಿ ನೀವು ಒಂದು ಒಳ್ಳೆಯ ಸೇವೆಯನ್ನು ಮಾಡುವಂಥದ್ದು, ಅವರ ಕಷ್ಟ ಸುಖಗಳನ್ನು ವಿಚಾರ ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಒಂದು ರೀತಿಯಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು ಈ ದಿನ. ಹಾಗೆ ಸಕಾಲಕ್ಕೆ ಬರಬೇಕಾದಂಥ ಹಣ ನಿಮ್ಮ ಕೈ ಸೇರೋವಂಥದ್ದು ಇದೆ. ಇನ್ನು ಹಳೆಯ ಸಾಲಗಳೇನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿ ಇತ್ಯರ್ಥದ ಹಂತವನ್ನು ಕಾಣಿಸುತ್ತೆ ಅದು. ಹಾಗೆ ಈ ದಿನದಲ್ಲಿ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದರೂ ಕೂಡ ಅದಕ್ಕಾಗಿ ಒಂದು ವಿಶೇಷವಾದಂಥ ಯೋಜನೆಯನ್ನು ಸಿದ್ಧ ಮಾಡಿಕೊಳ್ತೀರಿ. ಒಂದು ಒಳ್ಳೆಯ ರೂಪುರೇಷೆ ಇರುವಂಥ ಹಿನ್ನೆಲೆ ನಿಮಗಿರುತ್ತೆ. ಇದು ಹೆಚ್ಚಿನ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಯಾವುದೇ ಒಂದು ತೀರ್ಮಾನವನ್ನು ಹೇಳುವಂಥ ಸಂದರ್ಭ, ಪಾರ್ಟ್ನರ್ಶಿಪ್ಪಲ್ಲಿ ತೀರ್ಮಾನ ಹೇಳುವಂಥ ಸಂದರ್ಭಗಳೇನಾದರೂ ಇದ್ದರೆ ಈ ದಿನ ಅದರ ಸಾಧಕ ಬಾಧಕಗಳನ್ನು ನೀವು ನೋಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸ್ವಲ್ಪ ಸಾಮರಸ್ಯದಿಂದ ಮುಂದುವರೆದರೆ ಇಚ್ಛಿತ ಪ್ರತಿಫಲ ಖಂಡಿತ ನಿಮಗೆ ಸಿಕ್ಕತ್ತೆ. ಹಾಗೆ ಅವಕಾಶಗಳು ಬರುತ್ತೆ, ಆದರೆ ಅವಕಾಶ ವಂಚಿತರಾಗ್ತೀರಿ. ಇನ್ನು ನಿಮ್ಮ ಪ್ರತಿಷ್ಠೆ ಅಥವಾ ನಿಮ್ಮ ಒಣ ಜಂಬ ಇದಕ್ಕೆ ಕಾರಣ ಆಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ದಿನ ವೃತ್ತಿಪರವಾದಂಥ ವಿಚಾರಗಳಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಅದ್ಭುತವಾದಂಥ ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸ್ತೀರಿ, ಒಂದು ಹೊಂದಾಣಿಕೆ ಇರುತ್ತೆ, ಎಲ್ಲೋ ಒಂದು ಕಡೆ ಅಗ್ರಿಮೆಂಟ್ ಅನ್ನುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರಗಳು ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನ ಬೇರೆಯವರ ಮೇಲೆ ಹೆಚ್ಚು ಅವಲಂಬನೆಯನ್ನು ಮಾಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವತಂತ್ರವಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಪರಿಪಾಠವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಯಾರ ಮಾತಿಗೂ ಕೂಡ ನೀವು ಹೆಚ್ಚು ಬೆಲೆಯನ್ನು ಕೊಡಲ್ಲ. ಏಕೆಂದರೆ ನಿಮ್ಮದೇ ತತ್ವ, ನಿಮ್ಮದೇ ಸಿದ್ಧಾಂತ ಇದೆ. ಆದರೆ 4 ಜನರಿಗೆ ಹಿತ ಅನ್ನಿಸುವಂಥ ಒಂದು ವಿಚಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ರಹಸ್ಯ ಕೆಲಸಗಳನ್ನು ಮಾಡುವಂಥದ್ದು, ರಹಸ್ಯವಾಗಿ ಒಪ್ಪಂದ ಮಾಡಿಕೊಳ್ತೀರಿ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ರಹಸ್ಯಕ್ಕೆ ಮಣೆ ಹಾಕುವಂಥದ್ದು ಇದೆ. ಇದು ಮುಂದೆ ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಬಣ್ಣದ ಬದುಕು ಬೇಡ, ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ವೃತ್ತಿಪರವಾದಂಥ ಉದ್ಯೋಗಗಳಲ್ಲಿ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಆದರೂ ಅದನ್ನು ನಿಭಾಯಿಸ್ತೀರಿ. ಏಕೆಂದರೆ ಭಗವಂತನ ಅನುಗ್ರಹ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ನಿಮ್ಮ ಒಂದು ಇಚ್ಛಾಶಕ್ತಿ, ಆತ್ಮವಿಶ್ವಾಸ ಇದರ ಮೇಲೆ ಫಲಿತಾಂಶ ಧನಾತ್ಮಕವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ ಪ್ರಯತ್ನಗಳೇನಿದೆ ಇದರಲ್ಲಿ ಮಿಶ್ರ ಫಲಗಳಿರುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ನೆನಪಿನಿಂದ ಮುಂದುವರಿಬೇಕಾಗುತ್ತೆ. ಏಕೆಂದರೆ ಈ ದಿನ ಜ್ಞಾಪಕ ಶಕ್ತಿ ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಇದೆ. ಇದು ಒತ್ತಡಕ್ಕೆ ಬರುವಂಥದ್ದು, ಕೆಲಸ ಕಾರ್ಯಗಳ ಒಂದು ವಿಶೇಷವಾದಂಥ ಒತ್ತಡ ಇದೆ, ಮಲ್ಟಿಪಲ್ ಟಾಸ್ಕಿಂಗ್ ಇದೆ. ಆದರೆ ಎಲ್ಲೂ ಕೂಡ ವಿಶ್ರಾಂತಿಗೆ ಅವಕಾಶ ಇಲ್ಲ. ಆ ರೀತಿಯಲ್ಲಿ ಈ ದಿನ ಯಂತ್ರದ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರವನ್ನು ಕೂಡ ನೀವು ಧನಾತ್ಮಕವಾಗಿ ಯೋಚಿಸುವಂಥ ಅಗತ್ಯ ಇದೆ. ಹೇಗೆಂದರೆ ನೆಗೆಟಿವ್ ಥಾಟ್ಸ್ ಬಹಳ ಬೇಗ ಈ ದಿನ ನಿಮಗೆ ಬರುತ್ತೆ. ಆದರೆ ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತೀರಿ. ಅದಕ್ಕೆ ಬದಲಾಗಿ ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ, ಧನಾತ್ಮಕವಾಗಿ ಕೆಲಸ ಕಾರ್ಯಗಳ ಫಲಿತಾಂಶವನ್ನು ನಿರೀಕ್ಷೆ ಮಾಡಿ, ಎಲ್ಲವೂ ಧನಾತ್ಮಕವಾಗಿಯೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ಪರ್ಧಿಗಳು ಯಾರಿದ್ದಾರೆ ಅವರ ಗಮನ
ಅವರ ಕಡೆ ಒಂದು ಚಟುವಟಿಕೆಯ ಬಗ್ಗೆ ಆಗಲಿ ಅಥವಾ ಅವರು ನಿಮ್ಮ ಜೊತೆ ನಡೆಸುವಂಥ ಮಾತುಕತೆ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ಪ್ರತಿಸ್ಪರ್ಧಿಗಳಲ್ಲಿ ಈ ದಿನ ಸ್ವಲ್ಪ ದ್ವೇಷದ ಮನೋಭಾವ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ದಿನದ ಉತ್ತರಾರ್ಧ ಸ್ವಲ್ಪ ಉದ್ವೇಗಪೂರಿತವಾಗಿರುತ್ತೆ, ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂಥದ್ದು ಈ ದಿನ. ಆದ್ದರಿಂದಲೇ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನದಲ್ಲಿ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ವಿಶೇಷವಾಗಿ ನಿಮ್ಮ ಶ್ರಮಶೀಲತೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡ್ತೀರಿ, ಪಟ್ಟು ಬಿಡದೆ ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ಆದರೂ ಈ ದಿನ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಬಹಳ ಅದ್ಭುತವಾಗಿದೆ. ಬಹಳ ವಿಶೇಷವಾದಂಥ ಒಂದು ದಾರಿಯನ್ನು ಕಂಡು ಹಿಡ್ಕೊಳ್ತೀರಿ. ಹಾಗೆ ಗುರು ಹಿರಿಯರ ಮಾರ್ಗದರ್ಶನ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸದ ಬಲ ಕೂಡ ಬಹಳ ಧನಾತ್ಮಕವಾಗಿರುವಂಥದ್ದು. ಎಷ್ಟು ವಿಪರೀತವಾಗಿದೆ ಅಂತ ಹೇಳಿದ್ರೆ, ಈ ದಿನ ಯಾವುದೇ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥ ಒಂದು ವಿಶೇಷ ಚಿಂತನೆ ಮನಸ್ಸಿಗೆ ಬರುತ್ತೆ. ಮನಸ್ಸಿದ್ದರೆ ಏನಾದರೂ ಮಾಡ್ತೀರಿ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಆ ರೀತಿಯಲ್ಲಿ ಕೆಲಸಗಳು ಈ ದಿನ ಆಗುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಅವಲಂಬನೆಯ ಬಗ್ಗೆ, ಡಿಪೆಂಡೆನ್ಸಿ ಬಗ್ಗೆ ಬಹಳ ಎಚ್ಚರಿಕೆ ಕೂಡ ಇದೆ. ಯಾರನ್ನೂ ಅತಿಯಾಗಿ ನಂಬಲ್ಲ, ಯಾರನ್ನ ಅವಲಂಬನೆ ಮಾಡಲ್ಲ, ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಉತ್ಸಾಹ ಚೆನ್ನಾಗಿದೆ. ಕುಟುಂಬದ ಒಳಗೆ ಈ ದಿನ ಮೋಜು ಮಸ್ತಿ ಮನರಂಜನೆ ಇರುವಂಥದ್ದು. ಎಲ್ಲ ಒಂದು ಕಡೆ ಒಳ್ಳೆಯ ವಾತಾವರಣ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ. ನಿಮ್ಮ ಪ್ರವಾಸ ಪ್ರಯಾಣ ಅಥವಾ ಹೊರ ದೇಶಕ್ಕೆ ಹೋಗುವಂಥ ಒಂದು ವಿಚಾರ, ಇದರಲ್ಲಿ ಧನಾತ್ಮಕವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ತ್ರೀಯರಿಂದ ವಿಶೇಷವಾಗಿ ಅನುಕೂಲತೆಗಳು ಒದಗಿ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳಿಗೆ ಮಿಶ್ರ ಫಲಗಳು ಸಿಕ್ಕುವಂತಹ ದಿನ. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ಬೇಸರ ಇದೆ, ಕೆಲವೊಂದನ್ನು ಪಶ್ಚಾತ್ತಾಪದಿಂದ ಮತ್ತೆ ಪುನರಾರಂಭ ಮಾಡುವಂಥ ಒಂದು ಚಿತ್ರಣ ಕೂಡ ಇದೆ. ಹಾಗಾಗಿ ಈ ಹಿಂದೆ ಮಾಡಿರುವಂಥ ಕೆಲವು ವಿಚಾರಗಳಿದೆ, ಕೆಲವು ದುಡುಕಿನ ತೀರ್ಮಾನಗಳಿದೆ, ತಪ್ಪು ನಿರ್ಧಾರಗಳಿದೆ. ಇದರಿಂದ ಈ ದಿನ ನಿಮಗೆ ಭಾರಿ ನಷ್ಟ ಕೂಡ ಕಾದಿದೆ. ಹಾಗಾಗಿಯೇ ಈ ಹಣದ ವಿಚಾರ ಆಗಲಿ, ಸಂಬಂಧಗಳ ವಿಚಾರ ಆಗಲಿ, ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಸಿಕ್ಕಂತಹ ಅವಕಾಶಗಳು ಕೈ ಜಾರಿ ಹೋಗುತ್ತೆ. ಬಾಯಿಗೆ ಬಂದ ತುತ್ತು ಈ ದಿನದಲ್ಲಿ ನೋಡಿ ಇನ್ನೇನು ಸಿಕ್ತು ಅನ್ನೋ ವೇಳೆಗೇ ನಿಮಗೆ ನಿರಾಸೆ ಕಾದಿರುವಂಥದ್ದು ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಯಾರಿಗೂ ಹಣವನ್ನು ಕೊಡುವಂಥದ್ದು, ಸಾಲವಾಗಿ ಕೊಡುವಂಥದ್ದು, ಜಾಮೀನಾಗಿ ನಿಲ್ಲುವಂಥದ್ದು ಇತ್ಯಾದಿ ವಿಚಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅಷ್ಟೊಂದು ಒಳ್ಳೆಯ ಒಂದು ತೀರ್ಮಾನ ಅಲ್ಲ ಅದು. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಕೂಡ ಬರುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಹೊಸ ಸಂಬಂಧಗಳನ್ನು ಬೆಳೆಸ್ಕೊಳ್ತೀರಿ. ಅದರಲ್ಲಿ ಎತ್ತಿದ ಕೈ ನೀವು. ಯಾರೇ ಹೊಸಬರಿರಲಿ ಅಪರಿಚಿತರಿರಲಿ ಅವರ ಗೆಳೆತನವನ್ನು ಸ್ನೇಹವನ್ನು ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತೀರಿ. ಆದರೆ ಈ ದಿನ ಯಾವುದಕ್ಕೂ ಒಂದು ಇತಿಮಿತಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಒಂದು ಅಲಂಕಾರದ ಬಗ್ಗೆ, ನಿಮ್ಮ ರೂಪದ ಬಗ್ಗೆ, ನಿಮ್ಮ ಯೌವನ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳು ಇದರ ಬಗ್ಗೆ ನಿಮಗೆ ತುಂಬ ಒಂದು ರೀತಿಯಲ್ಲಿ ಗೌರವ ಇರುವಂಥದ್ದು. ಹಾಗಾಗಿಯೇ ಈ ದಿನ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಲೆವೆಲನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಹೆಚ್ಚಿನ ಶ್ರಮ ಅನ್ನುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ಆಹಾರ ವಿಹಾರಾದಿಗಳಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿಮ್ಮ ವೈಯಕ್ತಿಕ ಸುಖಕ್ಕಾಗಿ ಮಾಡಿಕೊಳ್ಳುವಂಥದ್ದು ಇದೆ. ಇದರಲ್ಲಿ ಸ್ವಲ್ಪ ಸ್ವಾರ್ಥತೆ ಅನ್ನುವಂಥದ್ದು ಹೆಚ್ಚು ಕಾಣಿಸ್ತಾ ಇದೆ.
ಹಾಗಾಗಿನೇ ನಿಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಹೆಚ್ಚು ಮಾಡಿಕೊಳ್ತೀರಿ ಈ ದಿನದಲ್ಲಿ. ನಿಮ್ಮ ಈ ದಿನ ಧನಾತ್ಮಕವಾದಂಥ ಆಲೋಚನೆ ಮಾಡಬೇಕಾದಂಥ ಸನ್ನಿವೇಶಗಳು ಬಹಳಷ್ಟು ಬರುತ್ತೆ ಈ ದಿನದಲ್ಲಿ. ಹಾಗಾಗಿ ಎಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ಗೆ ಅವಕಾಶ ಕೊಡಬೇಡಿ. ಈ ನೆಗೆಟಿವ್ ಆಗಿ ಅಂದರೆ ಋಣಾತ್ಮಕವಾಗಿ ಇರುವಂಥ ವ್ಯಕ್ತಿಗಳು ಕೆಲವರಿದ್ದಾರೆ. ಎಲ್ಲದಕ್ಕೂ ಕೂಡ ಅವ್ರಿಗೆ ಬೇಸರ, ಎಲ್ಲದರಲ್ಲೂ ಒಂದು ಅಸಮಾಧಾನ ಇರುವಂಥದ್ದು, ಎಲ್ಲರನ್ನ ಹಳಿಯುವಂಥದ್ದು. ಹಾಗೆ ಅವರಿಗೆ ಯಾರೂ ಕೂಡ ಆದರ್ಶ ವ್ಯಕ್ತಿಗಳು ಅನ್ನುವಂಥದ್ದೇ ಇರಲ್ಲ. ಅವ್ರಿಗೆ ದೇಶವಾಗಲಿ, ಕಾಲವಾಗಲಿ, ವ್ಯಕ್ತಿಗಳಾಗಲಿ ಇಷ್ಟ ಆಗಲ್ಲ. ಅಂತಹ ಒಂದು ನಿರಾಶಾದಾಯಕವಾದಂಥ ಮನಸ್ಥಿತಿ ಇರುವಂಥವರು ಈ ದಿನ ನಿಮ್ಮ ಜೊತೆಗೆ ಇರ್ತಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಜಾಗ್ರತೆ. ಏಕೆಂದರೆ ಅವರ ಇನ್ಫ್ಲೂಯೆನ್ಸ್ ಆದರೆ ಈ ದಿನ ನಿಮಗೂ ಕೂಡ ಕೆಲಸದಲ್ಲಿ ಒಂದು ಬೇಸರ, ಒಂದು ನಿರಾಸಕ್ತಿ ಮೂಡುವಂಥದ್ದು, ಆಲಸ್ಯ ಮನೋಭಾವ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಒಂದು ಹಣಕ್ಕಾಗಿ ಅಥವಾ ನಿಮ್ಮ ಸಹಾಯಕ್ಕಾಗಿ ನಿಮ್ಮ ಬಂಧುಗಳು ಬರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಈ ದಿನ ಅವರ ಒಂದು ವಿಚಾರಗಳ ಬಗ್ಗೆ ಆಗಲಿ ಅಥವಾ ಅವರ ಅಗತ್ಯತೆ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಕೂಲಂಕುಷವಾಗಿ ನೀವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಬಹಳ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಪರಿಸ್ಥಿತಿ ಅದಕ್ಕೆ ವಿರುದ್ಧವಾಗಿ ಇರುವಂಥದ್ದು. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಅಂದುಕೊಂಡ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈ ದಿನದಲ್ಲಿ. ಹಾಗೆ ನಿಮ್ಮ ಯಶಸ್ಸು ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಮಾಡುತ್ತೆ ಕೆಲವೊಮ್ಮೆ. ಆದರೆ ಈ ದಿನ ಮಾತ್ರ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿನೇ ಪ್ರತಿಯೊಂದರಲ್ಲೂ ಕೂಡ ತಪ್ಪನ್ನು ಹುಡುಕುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಇದು ನಿಮಗೆ ಒಂದು ರೀತಿಯಲ್ಲಿ ಆಶಾಭಂಗವಾಗುವಂಥದ್ದು. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.